ಸಿದ್ಧಾರ್ಥ ಆತಪ್ಪ ನಾವಿನ್ನ ಊರಿಗೆ ಹೋಗ್ಬರ್ತೇವಪ್ಪ. 2-3 ದಿನ ಆತು ಕಾಮಣ್ಣನ ಹಬ್ಬಕ್ಕಂತ ಬಂದವರು ಊರ ಕಡೆ ಫೋನ್ ಹಚ್ಚಕತ್ತಾರಪ್ಪ. ಏನು ಅಲ್ಲೇ ಉಳಿದು ಬಿಡ್ತೀರಾ ಏನು ಬರ್ತೀರಾ ಅಂಥೇಳಿ ಅದಕ್ಕೆ ನಾವೇನು ಬರ್ತೇವಪ್ಪ. ಅಯ್ಯೋ ಅತ್ತಿಯರ ಏನು ಅವಸರ ರೀ ಹಾಂ? ನಮ್ಮ ಮದುವೆ ಆದಾಗಿಂದ ನೀವು ಉಳಿದಿದ್ದೇ ಇಲ್ಲ, ಈಗ ಉಳಿದಿದ್ದು ಇನ್ನೊಂದು 2 ದಿನ ಉಳಿಬೇಕು ಬೇಡ್ರಿ. ಅಲ್ಲ ಊರ ಕಡೆ ಏನಿತ್ತು? ಅಯ್ಯೋ ಸಿದ್ಧಾರ್ಥ ಏನಪ್ಪ ಯುಗಾದಿ ಬಂತು. ಯುಗಾದಿಗೆ ನಮ್ಮೂರ ದೇವಮ್ಮನ ಜಾತ್ರೆ, ನಮ್ಮೂರಾಗ ವರ್ಷ ದೇವಮ್ಮನ ಜಾತ್ರೆ ಆಕೈತಿ. ಯುಗಾದಿಗೆ ಮನೆ ಎಲ್ಲ ಸಾರಿಸ್ಕೋಬೇಕು, ಹಾಸಿಗೆ ಪಾಸಿಗೆ ಒಕ್ಕೋಬೇಕು, ಕೆಲಸ ಮನಾರ ಬಿದ್ದಿರ್ತಾವಪ್ಪ. ಅದನ್ನೆಲ್ಲ ಬಿಟ್ಟು ನಾವು ಇಲ್ಲಿ ಕುಂತು ಅಂದ್ರೆ ನಡೆಯಂಗಿಲ್ಲಪ್ಪ. ಅದಕ್ಕೆ ನಿಮಗೂ ಯುಗಾದಿಗೆ ಜಾತ್ರೆಗೆ ಬರಾಕ್ ಹೇಳ್ತೀನಿ ಎಲ್ಲರೂ ಬರ್ಬೇಕು. ಮತ್ತು ಕರೆಯಾಕಂತ ಫೋನ್ ಮಾಡ್ತೀನಪ್ಪ. ಮತ್ತೀಗ ಜಾತ್ರೆ ಸಂಬಂಧ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳಕ ಬೇಕು. ಅದಕ್ಕೆ ನಾವು ಹೋಗಿ ಬರ್ತೀವಪ್ಪ. ಅಲ್ಲ ಪೂಜಾ, ನೀ ಯಾರ ಒಂದು ಮಾತು ಹೇಳಬೇಕಲ್ಲ, ನಿಮ್ಮ ಅಪ್ಪ ನಿಮ್ಮ ಅವ್ವಾಗ ದೊಡ್ಡವಾಗ ಇನ್ನೊಂದು 2 ದಿನ ಇರ್ಬೇಕು ಬೇಡ? ಅಯ್ಯೋ ರೀ ಹೇಳಿದ್ರಲ್ಲ ಅವ್ರೆ ಯುಗಾದಿ ಜಾತ್ರೆ ಅಂತೇಳಿ. ವರ್ಷ ನಮ್ಮೂರಾಗ ಯುಗಾದಿ ಜಾತ್ರೆ ದ್ಯಾಮ ಮುಂದೆ, ಹಿಂಗಾಗಿ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಳಕಬೇಕವ್ರು, ಹಿಂಗಾಗಿ ಹೋಗಬೇಕವ್ರು. ನಾನು ಅಂತಂದೆ, ಮತ್ತು ಹಿಂಗೆ ಇದ್ರ ಸಂಬಂಧ ಆಯ್ತು ಹೇಳಿ ಸುಮ್ಮಾಗೆ ನೋಡ್ರಿ. ಓ ಹೌದನ, ಸರಿ ಸರಿ ಆಯ್ತು ರೀ ಹತ್ತಿರ. ಸರಿ ಬರ್ರಿ ಹಂಗಾರೆ, ನಾನು ಆಫೀಸ್ಗೆ ಹೊಂಟೇನಿ, ನಿಮ್ಮ ಇಬ್ಬರನ್ನೂ ಬಿಡ್ತೇನಂತೆ. ಹೌದನಪ್ಪ ಆಯ್ತು, ನಮ್ಮನಟ್ಟ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಪ್ಪ. ನಾವು ಹೋಗ್ಬರ್ತೇವಂತ. ನಮ್ಮನಟ್ಟ ಬಸ್ ಸ್ಟ್ಯಾಂಡ್ ತನಕ ಅಷ್ಟೇ ಬಿಟ್ಬಿಡು ಸಾಕು. ಸರಿ ಹತ್ತಿರ. ನಾಷ್ಟ ಅದು ನಿಮ್ದು? ಅಯ್ಯೋ ನಾಷ್ಟ ಅದು ಎಲ್ಲ ಆತಪ್ಪ. ನಿಮ್ಮ ಹೆಂಡತಿ ಪೂಜಾ ಎಲ್ಲ ಮಾಡಿಸಿದ್ಲ, ದೋಸೆ ಮಾಡಿಲ್ಲ, ದೋಸೆ ತಿಂದ್ವಿ. ನಿಂದಪ್ಪ ನಾಷ್ಟ? ಇಲ್ರಿ ಹತ್ತಿರ, ಇವತ್ತು ಒಂಚೂರು ಆಫೀಸ್ನಾಗ ಅರ್ಜೆಂಟ್ ಕೆಲಸ ಐತಿ, ಹಿಂಗಾಗಿ ಪೂಜಾಗ ಡಬ್ಬಿಗೆ ಹಾಕ್ಕೊಟ್ಬಿಡು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟಿನಿ. ನಿಮ್ಮ ಮಗಳು ಮೊದ್ಲಿನಂಗೆ ಹೊರಗದು ನಾಷ್ಟ ಮಾಡೋಕೆ ಬಿಡಂಗಿಲ್ಲ ರೀ. ಈಗ ಒಂದು ಮನ್ಯಾಗ ಮಾಡಬೇಕು, ಇಲ್ಲ ಬಾಕ್ಸ್ ತೊಗೊಂಡು ಹೋಗ್ಬೇಕು. ಹಿಂಗಾಗಿ ಬಾಕ್ಸ್ ತೊಗೊಂಡು ಹೊಂಟೇನ್ರಿ. ಹೌದಪ್ಪ ಸರಿ ಬಾ ಹಂಗಾರ ಹೋಗೋಣ. ಪೂಜಾ ನಾ ಹೋಗಿ ಬರ್ತೀವಿ. ಸರಿ ಅವ ಹೋಗಿ ಬರ್ತೀರಿ ಹಂಗಾರ. ನೀವು ಹೋದ್ಮೇಲೆ ನಂಗಂದ್ರೆ ಜೀವ ಗಮ್ಸಂಗಿಲ್ಲ ನೋಡುವ. ಹ್ಞೂ ಮಗಳ ಹಂಗಂತೇಳಿ ಮಗಳ ಮನ್ಯಾಗ ಇರಕತ್ತೈತಿ ಅನ್ಲಿ. ಸರಿ ಆಯ್ತು ಹೋಗಿ ಬರ್ತೀವಿ. ನಿಮ್ಮ ಮನೆಯವ್ರೆಲ್ಲ ಕರ್ಕೊಂಡು ಹಿಂಗಣ್ಣ ಕರ್ಕೊಂಡು ಒಂದು 2 ದಿನ ಮೊದಲ ಬಾನಿ. ಬೇಕಾರೆ ಸಿದ್ಧಾರ್ಥಗ ಆಫೀಸ್ನಾಗ ಕೆಲಸ ಭಾಳ ಇರಕ್ಕೆ ಇದ್ರೆ ಬರಾಕಾಲಿಕ್ಕೆ ನೀವು ಒಂದು 2 ದಿನ ಮುಂಚೆ ಬಾವ. ಹ್ಞೂನವ ನನಗೂ ಬರ್ಬೇಕಂತ ಆಸೆ ಐತಿ. ಆದ್ರೆ ನೋಡಿದಿಲ್ಲ ಮುದೇವಿ ಸಾಕ್ಷಿ ಬಂದ ಮನ್ಯಾಗ ಸೇರ್ಕೊಂಡಾಳ. ನಾ 1-2 ದಿನ ಮನೆಯೊಳಗೆ ಇರಲಿಲ್ಲ ಅಂದ್ರೆ ತಿಳ್ಕೊಂಬಿಡ್ನಿ ಸಿದ್ಧಾರ್ಥವ್ರಿಗೆ ಹತ್ರ ಹಾಕಿ ನೋಡ್ತಾಳಕಿ. ಅದಕ್ಕೆ ಹೊಸ ಬರೀನ ಬೇಡ, ಕರ್ಕೊಂಬಂದ್ರೆ ಸಿದ್ಧಾರ್ಥವ್ರನ್ನ ಕರ್ಕೊಂಡೇ ಬರ್ತೀನಿ. ಇಲ್ಲಂತಂದ್ರೆ ನಾ ಒಬ್ಬಕ್ಕೆ ಅದು ಅವ್ರನ್ನದು ಇಲ್ಲೆಲ್ಲಿ ಬಿಟ್ಟು ಬರುವಂಥ ಮಾತೇ ಇಲ್ಲ ಬಿಡುವ. ನಾನು ಕೇಳಬೇಕನ್ನಿ ಪೂಜೆ, ಆಕೆ ಇಲ್ಲಿ ನೀನು ಗಂಡನಿಂದ ಅಟ್ಟು ಓಡಾಡ್ತಿರ್ತಾಳೆ ನೋಡು. ಆಕಿನ ಆದಷ್ಟು ಲಘು ನಾ ಮನೆಯಿಂದ ಸಾಕು ಹಾಕಿನ ಏನು ಉಪಯೋಗಿಲ್ಲ. ಅಲ್ಲಲ್ಲಿ ಮದುವೆ ಆಗಿದ್ದೆ ಗಂಡು ಮಕ್ಕಳಿಂದ ಓಡಾಡ್ಬೇಕು. ಏನು ಹೆಂಗಸೂರು ಏನು ತಾನು ಎಂಥ ಬುದ್ಧಿಯೋ ಏನು ಕತೆ ಬೇಡ. ಇಂಥದ್ದೆಲ್ಲ ನಿನ್ನ ಸಂಸಾರ ಹುಷಾರಿಗೆ ಕಾಯ್ಕೊ ಪೂಜಾ. ದೊಡವ ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ, ಅದರದ್ದೆಲ್ಲ ಜವಾಬ್ದಾರಿ ನಂದು. ಹಿಂಗಾಗಿ ನಾನು ಎಲ್ಲೂ ಬರಾತಿಲ್ಲ. ಸರಿ ಬರ್ರಿ, ಇದು ಮಾತಾಡ್ಕೊಂತ ನಿಂತು ಹಿಂಗೆ ಮಾತಾಡ್ಕೊಂತ ನಿಲ್ಬೇಕಾಗೈತಿ. ಟೈಮ್ ಭಾಳ ಆಗೈತಿ. ಮತ್ತು ನಿಮಗೆ ಬಸ್ ಮಿಸ್ ಆದ್ರೆ ಮತ್ತು ಮಧ್ಯಾಹ್ನ ಬಸ್, ಅದಕ್ಕೆ ನಡ್ರಿ. ನಡಿ ನಿಮ್ಮ ಅತ್ತಿ ಗಟ್ಟಿಗೆ ಬರ್ತಾನಂತ. ಆತವ ಡಾಕ್ಟರ್ ಈಗ ಹೆಂಗದ ರೀ? ನೋ ಮೇಡಮ್, ಪೇಷಂಟ್ ಕಂಡೀಷನ್ನು ತುಂಬ ಸೀರಿಯಸ್ ಆಗೈತಿ. ಅಲ್ಲ ಹೇಗಾಯ್ತದ ಆಕ್ಸಿಡೆಂಟು? ಅದು ನಾವು ಪವಿತ್ರ ನೀ ಸುಮೀರ್, ನಾ ಹೇಳ್ತೀನಿ. ಡಾಕ್ಟರ್ ಅದೇನಾಯ್ತಂದ್ರೆ, ನಾನು ನನ್ನ ಹೆಂಡತಿ ಹೋಲಿ ಇವೆಂಟ್ ಮುಗಿಸ್ಕೊಂಡು ನೈಟ್ ಬರ್ತಿದ್ವಿ. ಯಾರೋ ಒಬ್ರು ಗಾಡಿ ಒಳಗೆ ಪಾಪ ಹುಡುಗಿಗೆ ಹಾಶ್ ಹೋಗ್ಬಿಟ್ರು. ಪಾಪ ಮಾನವೀಯತೆ ಅಲ್ಲ ಸರ್, ಹೆಂಗೆ ರೋಡ್ ಮೇಲೆ ಒಂದು ಹುಡುಗಿ ಸಾಯಕತ್ತಿದ್ದ ನೋಡ್ಕೊಂಡು ನಮ್ಗೆ ಹೋಗಕ್ಕಾಕೈತಿ. ಹುಡುಗಿ ಅಲ್ಲ ಅಂಥೇಳಿ ಏನೋ ದೊಡ್ಡ ಮನುಷ್ಯ ಹುಡುಗಿಗದೇನು ಕಂಡ್ಲು, ಹಿಂಗಾಗಿ ಬಡ ಬಡ ತಂದು ನಾವೇ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಓ ಹೌದಾ? ನಿಜವಾಗ್ಲೂ ಮಿಸ್ಟರ್ ವಿಜಯ್ ಅವರೇ, ನಿಜವಾಗ್ಲು ನೀವು ಗ್ರೇಟ್. ಈಗ ಯಾರಾದರೂ ರೋಡ್ಲಲ್ಲಿ ಆಕ್ಸಿಡೆಂಟಾಗಿ ಸಾಯಕತ್ರ ವಿಡಿಯೋ ಮಾಡೋರು ಹೆಚ್ಚಿಗೆ, ಅಂಥದ್ರೊಳಗೆ ನೀವು ಅವ್ರ ಜೀವ ಉಳಿಬೇಕಂತ ತಂದು ಹಾಸ್ಪಿಟ್ಲ್ ಒಳಗೆ ಸೇರಿಸಿರಲ್ಲ, ನಿಜವಾಗ್ಲು ವೆರಿ ಗುಡ್. ಆದ್ರೆ ಏನಂತಂದ್ರೆ ಪ್ರೊಸೀಜರು ಹಂಗಿರಂಗಿಲ್ಲ. ಇದು ಆಕ್ಸಿಡೆಂಟ್ ಕೇಸ್ ಅಲ್ಲ, ಕಂಪ್ಲೇಂಟ್ ಆಗಲೇಬೇಕು. FIR ಫೈಲ್ ಆದಮೇಲೆ ನಾವು ಟ್ರೀಟ್ ಮಾಡೋಕ್ಕಾಗೋದು. ಏನು FIR? ಹೌದು ಮಿಸ್ಟರ್, ಯಾಕಂತಂದರೆ ಇದು ಆಕ್ಸಿಡೆಂಟ್ ಕೇಸ್ ನೋಡಿ, ಹಾಗೆ ನಾವು ಟ್ರೀಟ್ ಮಾಡೋಕ್ಕಾಗಿಲ್ಲ. ಒಂಚೂರು ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಟ್ರೆ ನಾವಿಲ್ಲಿ ಟ್ರೀಟ್ಮೆಂಟ್ ಚಾಲೂ ಮಾಡಿಬಿಡ್ತೀವಿ.
ಪೊಲೀಸ್ ಕಂಪ್ಲೇಂಟಾ? ನೋಡಿ ನೋಡಿ ಡಾಕ್ಟರ್, ಅದೆಲ್ಲ ನಾವು ನೋಡ್ಕೋತೀವಿ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಪಾಪ ಅವ್ರಿಗೆ ಭಾಳ ಸೀರಿಯಸ್ ಐತಿ, ಬ್ಲಡ್ಡು ಭಾಳ ಹೋದಂಗೈತಿ. ಒಂಚೂರು ಅವ್ರನ್ನ ನೋಡ್ಕೊಳ್ಳಿ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ನಾನು ನನ್ನ ಗಂಡ ನೋಡ್ಕೋತೀವಂತ. ಸರಿ ಹಾಗಿದ್ರೆ ಅಷ್ಟು ಮಾಡಿ, ಅಲ್ಲಿ ಕೌಂಟ್ರ್ ಇದೆಯಲ್ಲ, ಕ್ಯಾಶ್ ಕೌಂಟ್ರ್, ಅಲ್ಲಿ ಅಡ್ಮಿಟ್ ಕಾರ್ಡ್ ತೊಗೊಂಬಿಡ್ರಿ. ನಾನು ಹೋಗಿ ನೋಡ್ತೀನಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ರೀ, ಯಾಕ್ರಿ ಅವ್ರಿಗೆ ಸುಳ್ಳು ಹೇಳಿದ್ರಿ? ಇದ್ದಿದ್ದಂಗೆ ಹೇಳ್ಬಿಡ್ತಿದ್ವಲ್ಲ. ಏ ಪವಿತ್ರ, ಹುಚ್ಚರುತ್ತೆ ಅಲ್ಲ ನಿನ್ಗೇನ್ರಿ? ಅಲ್ಲ, ನಾವ ರೋಡ್ನಾಗ ಬರಾಕತ್ತಿದ್ವಿ, ನಾವ ಗಾಡಿ ಹಾಸಿದ್ವಿ ಆ ಹುಡುಗಿಗೆ ಅಂತಂದ್ರೆ ಜೈಲಿಗೆ ಹೋಗ್ಬೇಕಾಕೈತಿ. ಈಗ ಡಾಕ್ಟರ್ ಏನು ಹೇಳಿದ್ರ, ಪೊಲೀಸ್ ಕಂಪ್ಲೇಂಟ್ ಆಗ್ತಾ ಹೊರತು ನಾ ಪೇಷಂಟ್ ಮುಟ್ಟಂಗಿಲ್ಲ ಅಂತಂದ್ರ, ಈಗ ಪೊಲೀಸರ ಮುಂದೆ ಏನು ಹೇಳ್ತಿ? ನಾವ ಹಾಸಿದ್ವಿ ಅಂತ ಹೇಳ್ತೀಯಾ? ಹಾ, ಅಲ್ಲ ರೀ, ಪಾಪ ರೀ ಹೆಣ್ಣು ಹುಡುಗಿ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ? ಏನಾಗಂಗಿಲ್ಲ, ನಾವು ಆಕಿನ ಬದುಕಿಸೋಣ. ಏನು ಹಂಗೆ ಪೆಟ್ಟತಿಲ್ಲ ಆಕಿಗೆ, ಬದುಕಿಸೋಣ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಏನು ಹೇಳೋದಪ್ಪ? ಹಾಂ, ನಿಮ್ಮ ಮಾವ ಇದ್ದಾರಲ್ಲ ಪೊಲೀಸರು, ಅವ್ರು ಹೇಳಿ ಹಿಂಗಾಗೈತಿ ಅಂತ ಹೇಳಿ ಹೆಂಗಾರ ಮಾಡಿ ಸ್ವಲ್ಪ ಮುಚ್ಚ ಹಾಕ್ಬಿಡ್ರಿ, ಆ ಹುಡುಗಿನ ಆರಾಮ ಮಾಡಿಸೋ ಜವಾಬ್ದಾರಿ ನನ್ನ ಅಂತ ಹೇಳ್ತೀಯಾ? ಅಯ್ಯೋ ದೇವ್ರೆ, ಅಲ್ಲ ರೀ, ನಂಗೆ ಯಾಕೋ ಇದೆಲ್ಲ ತಪ್ಪು ಅಂತ ಅನ್ಸಾತೈತಿ. ಹಂಗಿದ್ರ ನಿನ್ನ ಗಂಡ ಹೋಗಿ ಜೈಲಾಗ ಕುಂಡಿರ್ಬೇಕಾ? ನಿನ್ಗೆ ಅದು ಸರಿನಾ? ಅಯ್ಯೋ ಅಯ್ಯೋ, ಬಿಡ್ತೇನ್ರಿ. ಬೇಡ, ಸರಿ, ನಾನು ಫೋನೊಳಗೆ ಮಾತಾಡ್ತೀನಿ. ಹಿಂಗಾಗಿತ್ತು ಮಾವ, ಹೆಂಗಾರ ಮಾಡಿ ಇದೊಂಚೂರು ಮುಗಿಸ್ಕೊಡ್ರಿ, ಆ ಹುಡುಗಿನ ಆರಾಮ ಮಾಡ್ತೇವೆ, ನಾವು ಹಾಸ್ಪಿಟಲ್ ತಂದು ಸೇರ್ಸೇವಿ ಅಂತ ಹೇಳ್ತೀನಿ. ಸರಿ, ಅಷ್ಟು ಮಾಡ ಬಾ. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿ ಟ್ರೀಟ್ಮೆಂಟಿಗೆ ಏನಾದರೂ ಮೆಡಿಸಿನ್ನು ಏನೋ ಬೇಕಾ ಕೇಳುವಂತ. ಸರಿ ರೀ. ಅಪ್ಪ ದೇವ್ರೆ, ಆ ಹುಡುಗಿನ ಲಗುನ ಆರಾಮ ಮಾಡಿಬಿಡಪ್ಪ ಭಗವಂತ, ಅಷ್ಟು ಸಾಕು. ಆಫೀಸ್ಗೆ ಹೋಗ್ಬೇಕು. ಅಲ್ಲ, ಸಿದ್ಧಾರ್ಥದೇನು ಸೌಂಡೇ ಇಲ್ಲ ಇನ್ನು ಮಟ್ಟ. ಆಫೀಸಿಗೆ ಬರೋ ಟೈಮ್ ಆಯ್ತು. ಇಷ್ಟೊತ್ತಿಗೆ ಸಾಕ್ಷಿ ರೆಡಿನಾ ಅಂತ ಕೇಳ್ತಿದ್ದ. ನಾನು ಹೋಗಿ ನೋಡ್ತೀನಿ. ಯಾರ್ದಿದ್ದು ಕಾಲ್? ಹಲೋ ಮಗಳೇ. ಅವ್ವ, ಅವ್ವ ನೀನಾ? ನಾನವ ನಿನ್ನ ಮುದ್ದು ಅವ್ವ, ನನ್ನ ಮುದ್ದು ಮಗಳೇ. ಅವ್ವ ನೀನಾ? ಹೇಳವ, ನೀನು ಫೋನ್ ಮಾಡಿಬಿಟ್ಟು. ಯಾಕವ ಗಾಬರಿ ಆದಂಗದಿ ನನ್ನ ಮುದ್ದಿನ ಮಗಳ? ಗಾಬರಿ ಆದಂಗದಿ ಯಾಕೆ ಗಾಬರಿ ಆಕಿವ? ನೀನು ಶ್ರೀಮಂತರ ಸಿದ್ಧಾರ್ಥ ಪಾಟೀಲ್ ಮನ್ಯಾಗದಿ, ಗಾಬರಕ್ಕಿ ಏನವ? ಏನ ಮುಗ್ದಿನ ಮಗಳ ನೀನು ಹಿಂಗೆ ಮಾಡಿದ್ರೆ ಹೆಂಗೆ? ಅಲ್ಲ, ತಿಂಗಳ ರೊಕ್ಕ ಕಳಿಸ್ತೇನೆ ಅಂದಿದ್ದಿ, ಕಳಿಸ್ಲೇ ಇಲ್ಲ. ಏನು ಮಾಡೋದೀಗ? ಅಲ್ಲ, ನಮ್ಮ ಜೀವನ ಹೆಂಗೆ ನಡಿಬೇಕು ಸಾಕ್ಷಿ? ಅವ್ವ, ಅದನ್ನು ಕೇಳಕ್ಕ ಫೋನ್ ಮಾಡಿದ್ದೆ. ನನಗಿನ್ನ ಸ್ಯಾಲ್ರಿ ಆಗಿಲ್ಲ, ಆದ್ಮೇಲೆ ಕಳಿಸ್ತೇನೆ. ಹ್ಞೂನವ್ವ, ನಿನಗಿನ್ನ ಸ್ಯಾಲ್ರಿ ಆಗಿಲ್ಲ ಅಂಥೇಳಿ ನಾನು ಬಂದುಬಿಟ್ಟೆ ನಿಮ್ಮ ಮನೆಗೆ. ಬಂದು ಕರ್ಕೊಂಡೋಕ್ಕಿಯ? ನಾನು ಸ್ಟೇಷನಿಗೆ ಬಂದೀನಿ, ರೈಲ್ವೆ ಸ್ಟೇಷನಿಗೆ. ನಾನು ಬಂದು ಕರ್ಕೊಂಡೋಕ್ಕಿಯ? ನಿನ್ಗೇನು ಹುಚ್ಚ? ಇಲ್ಲಿ ಯಾಕೆ ಬರಕ್ಕೆ ಹೋಗಿದ್ದೀನಿ? ನಿನಗೆ ಹೇಳ ಬಂದಿದ್ದ ತಪ್ಪಾಗಿ ಹೋದ, ನಾ ಇಂತಲ್ಲಿ ಬರಾತೀನಿ ಅಂಥೇಳಿ. ಅಲ್ಲ, ನಿಂಗೆ ಬರೋ ಅವಶ್ಯಕತೆ ಏನಿತ್ತೀಗ? ನಾ ಹೇಳಿದ್ನಲ್ಲೋ ನಿಂಗೆ ರೊಕ್ಕ ಕಳಿಸ್ತೀನವ ತಿಂಗಳ ಅಂಥೇಳಿ. ಎದಕ್ಕೆ ಬಂದು? ನೀನು ಬಿಡುವ ನನ್ನ ಮುದ್ದಿನ ಮಗಳ. ಹೇಳ್ತಿ ಅಲ್ಲಿ ಕುತ್ಕೊಂಡು ಶ್ರೀಮಂತರ ಮನೆ, ದೊಡ್ಡ ಮನೆ, ಆರಾಮ್ ತಿನ್ಕೊಂಡು ಅನ್ಕೊಂಡದಿ. ನಾವು ನೋಡಿದ್ರಲ್ಲ ಬಾಡಿಗೆ ಮನ್ಯಾಗ ಬಿದ್ದಾಡೇವಿ, ನಿನ್ನ ಮನೆ ನೋಡಿದ್ರೆ ಬಾಡಿಗೆ ಖಾಲಿ ಮಾಡ್ಕೊಂಡು ಹೋದಿ. ನಾ ಹೆಂಗೆ ಜೀವನ ಮಾಡಲಿ? ಅದಕ್ಕೆ ನನ್ನ ಮಗಳು ಹೆಂಗಿದ್ರು ದೊಡ್ಡ ಮನೆಗೆ ಕೆಲಸ ಮಾಡಕ್ಕೆ ಹೋಗೋಣ ಅಂತೇಳಿ ಬಂದ್ಬಿಟ್ಟು ನೀವ. ಅದಕ್ಕೆ ನೀನ ಬರ್ತೀಯೋ ನಾನು ಬರಲೋ? ನೀ ಯಾಕವ ಇಲ್ಲಿ ಬರಕ್ಕೆ ಹೋದಿ? ಛೇ, ಸಿದ್ಧಾರ್ಥಗ ನಮ್ಮ ಅವ್ವನ ಮಾತು ಕೇಳಿ ನಾ ಇನ್ನೊಂದು ಮದ್ವೆ ಆದ್ನಿ ಅನ್ನೋದು ಸಿಟ್ಟೈತಿ. ನೀ ಬಂದರೆ ಇನ್ನೊಂದು ಹಾಲ್ಗಡಂಗಿಲ್ಲ ಇಲ್ಲೇ. ಓಹೋ, ನೀವು ಅಣ್ಣೆ ಮದುವೆ ಆಗಿದ್ದಲ್ಲ, ಮತ್ತು ರೊಕ್ಕದ ಆಸೆಕ ಅದು ನನ್ನ ಮಾತು ಕೇಳಿನ ಆಗಿದ್ದಿ ಅಂತ ಅವ್ನು ಗೊತ್ತಾನ? ಗೊತ್ತು. ಅವ ನನಗೆ ಕೆಲಸ ಕೊಟ್ಟಿದ್ದನ್ನ ಹೆಚ್ಚಿನ ಮಾತು. ಹೆಂಗಾರ ಮಾಡಿ ನಾ ಅವ್ನ ಜೀವನದೊಳಗೆ ಹೋಗ್ಬೇಕಂತ ಇಲ್ಲಿ ಗುದ್ದಾಡ್ತೀನಿ, ನೀ ಬಂದು ಅದನ್ನ ಹಾಳು ಮಾಡಕ್ಕೇನ? ಅಯ್ಯೋ, ಈಗ ಏನು ಮಾಡಲಿ ಸಾಕ್ಷಿ? ನಾ ಬಂದ್ಬಿಟ್ಟೇನಲ್ಲ ನಿಮ್ಮೂರಿಗೆ. ತೊಗೊಂಡು ನಾ ಹೊಡ್ಕೋಬೇಕ ಅಲ್ಲವ? ಹೇಳಿ ಬರೋಕ್ಕಿಂತ ಏನು ಮಾಡಲಿ? ವಾಪಸ್ ಹೋಗು. ನೀ ಹೆಂಗೆ ಬಂದಿಯೋ ಹಂಗೆ ವಾಪಸ್ ಹೋಗು. ಅಯ್ಯೋ,
ಆ ಬಾಜು ಮನೆ ಇದ್ರಲ್ಲ ಇವ ಅವ್ರ ಕಡೆ ರೊಕ್ಕ ಇಸ್ಕೊಂಡು ಬಂದಿದ್ದೆ. ಟ್ರೈನಿಗೆ ಆಗುವಷ್ಟ ಖಾಲಿ ಆಗ್ಬಿಟ್ಟವೀಗ. ಈಗ ಈ ಸ್ಟೇಷನಿಂದ ನೀ ಮನೆಗೆ ಬರಾಕು ಆಟೋ ಚಾರ್ಜ್ ಕಡೆ ರೊಕ್ಕನೂ ಇಲ್ಲ. ಇದ್ದಿದ್ರೆ ನಿನಗೆ ಯಾಕೆ ಫೋನ್ ಮಾಡ್ತೀನಿ ಸಾಕ್ಷಿ, ನಾನು ನಿಮ್ಮ ಮನೆಗೆ ಬಂದು ಬಿಡ್ತಿದ್ನಿ. ಅವ ನೀನ ಬಾ, ಇಲ್ಲದನ್ ಬಾ. ಅಲ್ಲವ ನೀ ಎಲ್ಲಿರ್ತೀಗ? ಛೇ, ಏನು ಹೇಳ್ಬೇಕವ? ನಿಮ್ಮ ಮನ್ಯಾಗ ಇರ್ತೀನಿ ಸಾಕ್ಷಿ. ಏನೋ ಒಂದು ಹೇಳ. ಹೆಂಗಿದ್ರು ಸಿದ್ಧಾರ್ಥ ನಾನು ನೋಡಿರಲ್ಲ, ನಾನು ನೋಡೇ ಇಲ್ಲವ. ಬೇರೆ ಯಾರು ಅಂತ ಹೇಳು. ನಿಮ್ಮ ಅಂಟಿನೋ, ಚಿಕ್ಕಮ್ಮನೋ, ದೊಡ್ಡಮ್ಮನೋ, ಅಜ್ಜಿನೋ ಅಂತ ಹೇಳವ. ಈಗರನ ಸಾಕು. ನಾನು ಆ ಪೂಜಾನ್ ದೂರ ಮಾಡಿ ಹೆಂಗಾರ ಮಾಡಿ ಸಿದ್ಧಾರ್ಥನ ಮನ್ಸೊಳಗೆ ಜಾಗ ತೊಗೋಬೇಕಂತ ಗುದ್ದಾಡಕತ್ತೇನವ ಇಲ್ಲೇ. ನೀ ನೋಡಿದ್ರೆ ಯಾಕೆ ಬರೋಕೆ ಹೋಗಿದ್ದಿ? ನನ್ನ ತಲೆ ಹಿಡ್ಸಾಕತ್ತಕ್ಕ. ಸರಿ, ಅಲ್ಲೇ ಇರ, ಬರ್ತೇನಂತ. ಅಲ್ಲ ನನ್ನ ಮುದ್ದಿನ ಮಗಳ, ಇದನ್ನೆಲ್ಲ ಮೊದಲ ಫೋನಿಗೆ ಹೇಳಿದ್ರನ ಇಲ್ಲಿ ತನಕ ಯಾಕೆ ಬರ್ತಿದ್ದೆ? ಮನೆ ಫೋನ್ ಹಚ್ಚಿದಾಗ ಒದರಾಡಿ ಬಿಟ್ಟಿವ. ಅದಕ್ಕೆ ನನ್ನ ಮಗಳ ಬೀಡೆಗೆ ರೊಕ್ಕ ಮಾಡಿರ್ಬೇಕು. ಅದಕ್ಕೆ ನಮ್ಮನ್ನು ಕೈ ಬಿಟ್ಟಿಗಿದ್ದ ಅಂತೀವಿ. ಓಡೋಡಿ ನಾ ಬಂದ್ರೆ ನೀ ನೋಡಿದ್ರೆ ಹಿಂಗೆ ಅಂತೀವ. ಅಲ್ಲೇ ಬಂದ್ಬಿಡ್ತೇನೆ ತಗೋ ನಿಮ್ಮ ಮನೆಗೆ ನಾನು. ಅಯ್ಯೋ ಬೇಡ ಬೇಡ, ಇಬ್ರು ಕೂಡ ಮಾತಾಡ್ಕೊಂಡು ನಿನ್ಗೆ ಏನಾರ ಹೇಳ್ಬೇಕಲ್ಲಿಲ್ಲೇ. ನೀವೊಂದು ಬಂದು ಹೇಳೋದು, ನಾವೊಂದು ಬಂದು ಹೇಳೋದು, ಅಬ್ಬೆ ಅನ್ನೋದು. ಅದು ನೋಡಿದ್ರೆ ಮೊದಲ ಪೂಜಾ ಪ್ರೀತಿ ಸಿಕ್ಕಾಪಟ್ಟಿ ಖತರ್ನಾಕದಾರ. ಕಂಡು ಹಿಡಿದ್ಬಿಡ್ತಾರ ಅವ್ರು. ನೀ ಅಲ್ಲೇ ಇರ, ನಾನು ಅಲ್ಲೇ ಬರ್ತೀನಿ. ಛೇ, ಆಫೀಸ್ಗೆ ಹೋಗೋ ಟೈಮ ನೀ ನೋಡಿದ್ರೆ ಏನವ ಆತಾಗ. ಒಟ್ಟೆ ಸುಗಕ್ಕಂತೂ ಇಲ್ಲಿ ಬಿಡಿ ನನಗೆ. ಅಲ್ಲೇ ಬರ್ತೀನಿ.